ಡಿಸೆಂಬರ್ ಯಾಕೆ ಡೇಂಜರ್ ಆಗ್ತಾ ಇದೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಜೊತೆಗೆ ಜ್ಯೋತಿಷಿಗಳ ಪ್ರಕಾರ ಕಾರಣಗಳನ್ನ ಹುಡುಕೋ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ನೇರವಾಗಿ ಡಾಕ್ಟರ್ ಹತ್ರ ಹೋಗ್ಬಿಡ್ತೀನಿ. ಡಾಕ್ಟರ್, ಈಗ ಡಿಸೆಂಬರ್ ತಿಂಗಳಲ್ಲಿ ಯಾಕೆ ವೈರಸ್ಗಳ ಕಾಟ, ಯಾಕೆ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ನಕ್ಷತ್ರ, ಗ್ರಹಗತಿ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ರು. ಬಟ್ ಸೈಂಟಿಫಿಕ್ ಆಗಿ ಯಾಕೆ ವೈರಸ್ಗಳು ಜಾಸ್ತಿ ಆಗುತ್ತೆ, ರೋಗ ರುಜಿನಗಳ ಕಾಟ ಯಾಕೆ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಒನ್ಸ್ ಅಗೇನ್ ವಿಂಟರ್ ಅನ್ನೋ ಕಾರಣಕ್ಕೆ ಹೇಗೆ ಅಂತ? ಹೌದು, ಒಂದು ಆಗಲೇ ಹೇಳಿದಂಗೆ ಟೆಂಪ್ರೇಚರ್ ಡ್ರಾಪಿಂದ ಯೂಶ್ವಲಿ ಏನಾಗ್ತದೆ, ವೈರಸ್ಗಳು ಬದುಕೋದು ಅಥವಾ ಲೈಫ್ ಟೈಮ್ ಅಂತ ಏನಿರ್ತದಲ್ಲ, ಯೂಶ್ವಲಿ ಇದು ಥಂಡಿ ಸೀಸನಲ್ಲಿ ಅವರು ಬದುಕೋವಂಥ ಟೈಮ್ ಜಾಸ್ತಿ ಆಗ್ತದೆ. ಯೂಶ್ವಲಿ ವೈರಸ್ಗಳೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ, ಡ್ರಾಪ್ಲೆಟ್ಸ್ ಅಂತ ಹೇಳ್ತೀವಿ, ಏರ್ ಡ್ರಾಪ್ಲೆಟ್ಸಲ್ಲಿ ಜಾಸ್ತಿ ಇರುತ್ತೆ ಒಂದು. ಸೊ ಆ ರೀಸನ್ಗೋಸ್ಕರ ಪ್ಲಸ್ ಇವ ಎಕ್ಸ್ಟ್ರೀಮ್ಸ್ ಆಫ್ ಏಜು ಅಥವಾ ದೊಡ್ಡವರೇ ಆಗಲಿ, ಇವ್ರಿಗೆ ಒಬ್ಬರು ಮಗುಗೆ ಬಂದರೆ ಇವಾಗ ನೋಡಿರ್ಬೋದು, ಸರ್ ಏನು ಸರ್ ಒಂದು ನಮ್ಮ ಯೂಶ್ವಲಿ ನಾವು ಕ್ಲಿನಿಕಲ್ಲಿ ನೋಡೋದು, ಸರ್ 15 ಡೇಸಿಗೆ ಮಗು ಹುಷಾರು ತಪ್ಪಿದೆ, ಇಲ್ಲ ಒಂದು ತಿಂಗ್ಳಿಗೆ ಒಂದು ಸತಿ ನಾನು ಕ್ಲಿನಿಕ್ ಬರ್ತಾಯಿದ್ದೀನಿ, ಏನು ಸರ್ ಇದು ಹುಷಾರೇ ಆಗ್ತಾಯಿಲ್ಲ ಅಂತ. ಬಟ್ ಆ್ಯಕ್ಚುಲಿ ಅದು ಹುಷಾರು ಆಗ್ತಾಯಿಲ್ಲ ಅಂತ ಅಲ್ಲ, 15 ದಿನಕ್ಕೂ ಅದು ಮಗು ಹುಷಾರು ತಪ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ದ ಹಲವಾರು ರೀಸನ್ಸು. ಒಂದು ಲಾಟ್ ಆಫ್ ಈ ವರ್ಷ ಈ ಇನ್ಫ್ಲುಯೆನ್ಸಾ ವೈರಸಸ್ ಆಗಲಿ, ಅಡಿನೋ ವೈರಸ್ಸು, ಕಾಕ್ಸಾಕಿ ವೈರಸ್ಸು, ರೈನೋ ವೈರಸ್, ಇವೆಲ್ಲ ಏನಾದರೆ ರೆಗ್ಯುಲರ್ ವೈರಸ್ಸೇ, ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಕೆಲವೊಂದು ಹಾಗೆ ಬಿಟ್ಟರೆ ಲಂಗ್ಸ್ಗೆ ಹೋಗಿ ಅದು ನಿಮೋನಿಯಾ ಮಾಡ್ತದೆ ಅಷ್ಟೇ, ಆಯಿತಾ. ಅದರಲ್ಲೇ ಎಸ್ಪೆಷಲಿ ಎಕ್ಸ್ಟ್ರೀಮ್ಸ್ ಆಫ್ ಏಜು, ಯಂಗರ್ ಏಜ್ ಗ್ರೂಪು, ತೀರಾ ಎಳೆ ಮಕ್ಕಳು 3 ತಿಂಗಳಿಂದ ಹಿಡಿದು 5 ವರ್ಷದವರೆಗೂ ಭಾಳ ರಿಸ್ಕ್ ಇರುತ್ತೆ. ಆಮೇಲೆ ಓಲ್ಡರ್ ಏಜ್ ಗ್ರೂಪ್ ಮೋರ್ ದೆನ್ 60 ಇಯರ್ಸ್, ಯಾರಿಗೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಮೊದಲೇ ಇರೋರಿಗೆ, ಇಲ್ಲ ಕ್ರೋನಿಕ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ, ವೀಸಿಂಗ್ ಇರ್ತದೆ, ಇಲ್ಲಾಂದರೆ ಅಸ್ತಮಾ ಪೇಷಂಟ್ಸು, ಅವ್ರಿಗೆಲ್ಲ ಹುಷಾರಾಗಿರಬೇಕು. ಪ್ಲಸ್ ಎಸ್ಪೆಷಲಿ ಯಾರಿಗೆ ಕಿಡ್ನಿ ಫೇಲಿಯರ್ ಆಗಿರ್ತದೆ, CKD ಪೇಷಂಟ್ಸ್ ಅಂತ ಹೇಳ್ತೀವಿ, ಹಾರ್ಟ್ ಫೇಲಿಯರ್ ಪೇಷಂಟ್ಸು, ಲಿವರ್ ಪೇಷಂಟ್ಸ್, ಇವರು ಸ್ವಲ್ಪ ಹುಷಾರಾಗಿರಬೇಕು. ನಾರ್ಮಲ್ ಇಮ್ಯುನಿಟಿಗಿಂತ ಇವ್ರಿಗೆ ಈ ಆರ್ಗನ್ ಫೇಲ್ ಆಗಿ ಆಲ್ರೆಡಿ ಇಮ್ಯುನಿಟಿ ವೀಕ್ ಇರುತ್ತೆ. ಸೊ ಇವರು ಭಾಳಷ್ಟು ಕೇರ್ಫುಲ್ಲಾಗಿರಬೇಕು, ಈ ಇನ್ಫೆಕ್ಷನ್ಸಿಂದ ದೂರ ಇಡಬೇಕಂದ್ರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ಈಗ ಜಸ್ಟ್ ನಾವಿವತ್ತು ನೋಡ್ತಾ ಇದ್ದೆ ಬೆಂಗಳೂರಲ್ಲಿ AQI ಎಷ್ಟಿದೆ ಅಂತ. AQI ಇಸ್ ಅರೌಂಡ್ 168. ಅದು ಆಯಿತು, ಜಸ್ಟ್ ಹಾಗೆ ಬೆಂಗಳೂರು ಬಿಟ್ಟು ಜಸ್ಟ್ ಆಸ್ಟ್ರೇಲಿಯಾ ನೋಡಿದೆ, 36 ಇಟ್ ಇಸ್. ಇವತ್ತು ಜಸ್ಟ್ ನೀವು ಗೂಗಲ್ ಮಾಡಿ, 36 168. ಡೆಲ್ಲಿ 360, ಅದು ಹದಗೆಟ್ಟು ಬಿಟ್ಟಿದೆ ಹೈಯೆಸ್ಟ್. ಒಬ್ಬರು ಮನುಷ್ಯರು ನಿಂತ್ಕೊಂಡ್ರೆ ಸ್ಮಾಗ್ ಅಂತ ಹೇಳ್ತೀವಿ, ಸರ್ ಹೇಳ್ತಿದ್ರು ಫಾಗ್ ಅಂತ. ಈ ಫಾಗು ಮತ್ತು ಸ್ಮೋಕು ಬೆಳಿಗ್ಗೆ ಸೇರಿದಾಗ ಅದು ಸ್ಮಾಗ್ ಆಗ್ತದೆ. ಫಾಗ್ ಆದರೆ ನೀವು ಬಿಸಿಲು ಬಂದರೆ ಹಾರೋಗ್ಬಿಡ್ತದೆ, ಸ್ಮಾಗ್ ಆಗಲ್ಲ. ಇಟ್ ಬಿಕಮ್ಸ್ ಹೆವಿ ಆಫ್ಟರ್ ಮಿಕ್ಸಿಂಗ್ ವಿತ್ ದ ಸ್ಮೋಕ್ಗೆ. ಸೊ ಬೆಳಿಗ್ಗೆ ಹೊತ್ತದು ಮೇಲಕ್ಕೆ ಹೋಗ್ದಿರ ಅದು ಕೆಳಗಡೆ ಸೆಟ್ಲ್ ಆಗ್ತದೆ. ಇದು ಎಸ್ಪೆಷಲಿ ನಾವೆಲ್ಲ ಎಳೆ ಮಕ್ಕಳೆಲ್ಲ ಏನಾಗ್ತದೆ, ಬ್ರೀದಿಂಗು ರೇಟ್ಸ್ ಅವರು ಫಾಸ್ಟ್. ನಾರ್ಮಲಾಗಿ ನಾವು ಉಸಿರಾಡೋದು ದೊಡ್ಡವರು ಒಂದು 15ರಿಂದ 20 ಸತಿ, ಮಕ್ಕಳು ಉಸಿರಾಡೋದು 40-45 ಸತಿ ಉಸಿರಾಡ್ತಾರೆ. ಸೊ ಆಗೇನಾಗ್ತದೆ, ಅದು ಜಾಸ್ತಿ ಸ್ಮಾಗ್ ಕುಡಿತಾರೆ. ನಮ್ಗಿಂತ ಮಕ್ಕಳು ಜಾಸ್ತಿ ಸ್ಮಾಗ್ ಕುಡಿತಾರೆ, ವಯಸ್ಸಾದವರು ಅಷ್ಟೇ. ಸೊ ಬೇಗ ಹೋಗಿ ಸೆಟ್ಲ್ ಆಗೋದ್ರಿಂದ ವೀಸಿಂಗ್ಗಳಾಗೋದು, ಇದೆಲ್ಲ ಜಾಸ್ತಿ ಈ ಸೀಸನಲ್ಲಿ ತುಂಬ ಜಾಸ್ತಿ. ಮಕ್ಕಳು ಡಾಕ್ಟರ್ ಇದೆ, ಯಾಕಂದರೆ 3 ತಿಂಗಳ ಒಳಗಡೆ ಮಕ್ಕಳು ತಲೆನೋವು ಬಂದರೂ ಅಳ್ತಿರ್ತವೆ, ಹೊಟ್ಟೆ ನೋವು ಬಂದರೂ ಅಳ್ತಿರ್ತವೆ, ಕಾಲು ನೋವು ಬಂದ್ರೆ ಯಾವುದೇ ಆರ್ಗನ್ನು ಆದ್ರೂ ಬರೀ ಅಳು ಅಷ್ಟೇ. ದೊಡ್ಡವರಂದ್ರೆ ಹೇಳ್ಕೊತೀವಿ ಬಾಯ್ಬಿಟ್ಟು. ಆದರೆ ಈ ಪೆಡಿಯಾಟ್ರಿಕ್ಸ್ ಡಾಕ್ಟರ್ ಅಂತಕ್ಕಂಥವ್ರು ಆ ಮಗುವಿನ ಅಳುವನ್ನು ನೋಡಿ ಅದ್ರ ಲಕ್ಷಣ ನೋಡಿ ಗುರುತಿಸ್ಬೇಕು. ಇದು ಚಾಲೆಂಜ್ ಇವರಿಗೆ ಅಂತ. ಯಾಕಂದ್ರೆ ಬಾಯ್ಬಿಟ್ಟು ಹೇಳಲ್ಲ ಮಗು, ಬರೀ ಹೇಳ್ತಾ ಇರ್ತದೆ ಅಷ್ಟೇ. ಅದಕ್ಕೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ರಾವಣ ಸಂಹಿತ ಅಂತ ಬಂದಾಗ ಅಲ್ಲಿ ರಾವಣ ಏನ್ ಮಾಡ್ತಾನೆ, ಬಹಳ ಕೊಡುಗೆ ಕೊಡ್ತಾನೆ. ಅಂದ್ರೆ ಮಗು ಅಳುವಾಗ ಆ ಕೌಮಾರತಂತ್ರ ಅಂತ ಬರುತ್ತೆ. ಮಗು ಅಳುವಾಗ ಮುಷ್ಟಿ ಹಿಡ್ಕೊಂಡು ಅಳುತ್ತಾ, ಆ ಕಡೆ ಈ ಕಡೆ ದಿಕ್ಕು ನೋಡಿ ಅಳುತ್ತಾ, ಕಣ್ಣು ಮುಚ್ಕೊಂಡು ಅಳುತ್ತಾ, ಯಾವ್ದಾದ್ರು ಒಂದು ಕೈ ಕಾಲನ್ನು ಹತ್ತುತ್ತಾ, ಅಥವಾ ಯಾವ್ದಾದ್ರು ಒಂದು ಅಂಗ ಮುಟ್ಟಿದಾಗ ಅಂತ ಅವ್ರು ಕೊಡ್ತಾರೆ. ಆದರೆ ಈ ಮೆಡಿಕಲಲ್ಲಿ ಮಾತ್ರ ಪೆಡಿಯಾಟ್ರಿಕ್ ಡಾಕ್ಟರ್ಸ್ ಏನಿದ್ದಾರೆ, ಮಕ್ಕಳು ಡಾಕ್ಟರ್ ಇದ್ದಾರೋ ಅದು ಚಾಲೆಂಜ್ ಅಂತ. ಯಾಕಂದರೆ ಅವಾಗ ತಾನೇ ಎಳೆ ಕೂಸೋದು, ಏನು ಗೊತ್ತಿರಲ್ಲ, ಅದನ್ನು ಕಂಡಿದ್ದು ಅವ್ರಿಗೂ ಕಷ್ಟ. ನಮಗೆ ಜ್ಯೋತಿಷ್ಯರಿಗೆ ಕಷ್ಟ ಆಗೋದು ಯಾವಾಗ ಅಂದರೆ 8 ತಿಂಗಳು ಪ್ರೆಗ್ನೆನ್ಸಲ್ಲಿ ಬೇಕಾದ್ರೆ ಎಲ್ಲ ತಿಂಗಳು ಹೇಳ್ತೀವಿ, ಆದರೆ 9 ತಿಂಗಳು ಹೇಳ್ತೀವಿ. 8ನೇ ತಿಂಗಳಲ್ಲಿ ಗರ್ಭವತಿ ಆದಾಗ ಜ್ಯೋತಿಷ್ ಶಾಸ್ತ್ರದಲ್ಲಿ ಉತ್ತರ ಇಲ್ಲ ಅಂತ. ಒಂದು ಪ್ರೆಗ್ನೆನ್ಸಿ ಆಗ್ತಾರಲ್ವಾ, 8ನೇ ತಿಂಗಳಲ್ಲಿ ಅವ್ರೇನಾದರೂ ವ್ಯತ್ಯಾಸ ಆದರೆ ನಮಗದು ಗೊತ್ತಾಗಲ್ಲ ಅಂತ. ಸೊ ವೈದ್ಯರು ಹೇಳ್ಬೋದು, ಅವರು 8ನೇ ತಿಂಗಳಲ್ಲಿ ಅವ್ರು ಹೇಳ್ತಿರ್ತಾ ಹೋಗ್ತಾರೆ. ಬಟ್ ಜ್ಯೋತಿಷ್ ಶಾಸ್ತ್ರದಲ್ಲಿ 8ನೇ ತಿಂಗಳಿಗೆ ಗೊತ್ತಾಗಲ್ಲ, ಅಂದರೆ ಗರ್ಭದಲ್ಲಿ ಮಗು ಹೇಗಿದೆ ಅನ್ನೋದು ಗೊತ್ತಾಗಲ್ಲ. ಯಾಕೆ ಅಂತ ನಮಗೂ ಗೊತ್ತಿಲ್ಲ ಅಂತ. ಸೊ ಅದರಿಂದ ವೈದ್ಯ ಶಾಸ್ತ್ರದಲ್ಲಿ ಕೂಡ ಅದಕ್ಕೆ ನೋಡಿ, 7 ತಿಂಗಳ ಮಕ್ಕಳು ಬದುಕ್ತವೆ, 6 ತಿಂಗಳ ಮಕ್ಕಳು ಬದುಕ್ತಾರೆ, 8ನೇ ತಿಂಗಳ ಮಕ್ಕಳು ಯಾವಾಗಲೂ ಡೇಂಜರ್ ಥಿಂಗ್ಸ್ ಇರ್ತಾರೆ. ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲಿ ಅವ್ರು 8 ತಿಂಗಳು ನಡೀತಾ ಇದೆ ಅಂದಾಗ ನಮಗೆ ಭಯ ಆಗುತ್ತೆ. ಯಾಕಂದರೆ ಜಡ್ಜ್ ಮಾಡೋಕ್ಕೆ ಬರಲ್ಲ, ಮಗು ಒಳಗಡೆ ಹೆಂಗಿರುತ್ತೆ ಅಂತ ಬರಲ್ಲ. ಸೊ ಇವ್ರೇನು ಮಾಡ್ತಾರೆ ಅಂತ ವೈದ್ಯರು ಪಾಪ ಅವರು ಎಕ್ಸ್ಪೀರಿಯನ್ಸ್ನಲ್ಲಿ ಎಕ್ಸ್ಪೀರಿಯನ್ಸಿಂದ ಅವ್ರು ತಗೊಂಡಿರ್ತಾರೆ ವಿನಃ ಡೈರೆಕ್ಟಾಗಿ ಗೊತ್ತಾಗಲ್ಲ.